ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿ ಇಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಭ್ರಷ್ಟಾಚಾರಿ ಎಂಪಿ ಸುಧಾಕರ್ಗೆ ದಲಿತರ ಪ್ರಾಣ ತೆಗೆದ ಸುಧಾಕರ್ಗೆ ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನೀಲ ರಾಜ್ಯ. ಜಿಲ್ಲಾಡಳಿತ ಭವನದಲ್ಲಿ ಹೊರಗುತ್ತಿಗೆ ಚಾಲಕನ ಅನುಮಾನಾಸ್ಪದ ಸಾವು ಇದೀಗ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಮೃತ ವ್ಯಕ್ತಿ ತನ್ನ ಡೆತ್ ನೋಟ್ನಲ್ಲಿ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ರವರ ಹೆಸರನ್ನು ಪ್ರಸ್ತಾಪಿಸಿರುವ ಕಾರಣ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಈ ಸಾವಿಗೆ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ರವರೇ ನೇರ ಕಾರಣ. ಅವರ ಹೆಸರು ಹೇಳಿಕೊಂಡು ಅವರ ಆಪ್ತ ನಾಗೇಶ್ ಎಂಬಾತ ಮೃತ ಬಾಬುವಿನ ಬಳಿ ಆತನಿಗೆ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಹೇಳಿ ಸುಧಾಕರ್ ರವರ ಬಳಿ 40 ಲಕ್ಷಕ್ಕೆ ಡೀಲ್ ಮಾತನಾಡಿ ಬಾಬುವಿನ ಬಳಿ 25 ಲಕ್ಷ ಹಣ ಪಡೆದಿದ್ದಾನೆ. ಆ ನಂತರ ಕೆಲಸವೂ ಕೊಡಿಸದೆ ಹಣವೂ ವಾಪಸ್ ನೀಡದೆ ವಂಚಿಸಿದ್ದಾನೆ. ಘಟನೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ರವರ ಹೆಸರನ್ನ ಮೃತ ಬಾಬು ನೇರವಾಗಿ ಬರೆದಿರುವುದರಿಂದ ಈ ಪ್ರಕರಣದಲ್ಲಿ, ಅಂದರೆ ಬಾಬುವಿನ ಸಾವಿನ ಪ್ರಕರಣದಲ್ಲಿ ಡಾಕ್ಟರ್ ಕೆ ಸುಧಾಕರ್ ರವರ ಕೈವಾಡವು ಇದ್ದೇ ಇದೆ ಎಂಬುದು ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಪದಾಧಿಕಾರಿಗಳ ಆರೋಪ. ಈ ಒಂದು ಪ್ರೆಸ್ ಮೀಟ್ ಏನು ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ಬೆಳಗಿನ ಜಾವ 5 ಗಂಟೆಯಲ್ಲಿ DC ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋದಂಥ ಬಾಬು ಅನ್ನೋರು ಇವತ್ತು ಬೆಳಗಿನ ಜಾವ 5 ಗಂಟೆಗೆ ನೇಣಿಗೆ ಶರಣಾಗಿದ್ದಾರೆ. ಅವರ ಸಾವಿಗೆ ಕಾರಣರಾಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸರ್ಕಾರಿ ಕೆಲಸ, ಮಾನ್ಯ ಸಂಸದರು ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತೇಳಿ ಸುಮಾರು ಅವ್ರ ಬೆಂಬಲಿಗರುಗಳಿಂದ ಸುಮಾರು 40 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟು ಅದರಲ್ಲಿ 10 ಲಕ್ಷ ಒಂದ್ಸಲಿ, 15 ಲಕ್ಷ ಒಂದ್ಸಲಿ ಕೊಡಿಸ್ಕೊಂಡು ಇವತ್ತು ಆ ಕೆಲಸನೂ ಇಲ್ಲ, ಏನೂ ಇಲ್ಲ. ಇವತ್ತು ಆ ನೇಣಿಗೆ ಇವತ್ತು ಶರಣಾಗಿ ಇವತ್ತು ಸತ್ತಿದ್ದಾರೆ. ಅವರಿಗೆ ಯಾವುದೇ ಒತ್ತಡಗಳಿಗೆ ಮಣಿಯದೆ ನಮ್ಮ ಪೊಲೀಸ್ ಇಲಾಖೆ ಸುಧಾಕರ್ ಅವ್ರ ಮೇಲೆ ಆಗಿರ್ಬೋದು, ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರ ಮೇಲೆ ಅಟ್ರಾಸಿಟಿ ಕೇಸನ್ನು ದಾಖಲಿಸಿ ಮಾಡಿ. ಇದೇ ಸಮಯದಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳು ಶಿಡ್ಲಘಟ್ಟ ವೃತ್ತದಿಂದ ನೇರವಾಗಿ ವೃತ್ತ ನಿರೀಕ್ಷಕರ ಠಾಣೆಗೆ ಭೇಟಿ ನೀಡಿ ಕೆಲ ಕಾಲ ಅಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಈ ಪ್ರಕರಣವನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಪ್ರಾಮಾಣಿಕವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗುವಂತೆ ಮಾಡಬೇಕು ಮತ್ತು ಮೃತ ಬಾಬುವಿನ ಕುಟುಂಬಕ್ಕೆ ಡಾಕ್ಟರ್ ಕೆ ಸುಧಾಕರ್ ರವರೇ 25 ಲಕ್ಷ ಹಣ ನೀಡಬೇಕೆಂದು ಪಟ್ಟು ಹಿಡಿದಿದ್ದಾರೆ ಕಾಂಗ್ರೆಸ್ನ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು. ಒಂದು ಅಮೌಂಟ್ ಏನು ಕೊಟ್ಟಿದ್ದಾರೆ ಅದು ಆಗಿನ ಒಂದು ಮಾಜಿ ಮಿನಿಸ್ಟರ್ ಆಗಿರುವಂಥ ಕೆ ಸುಧಾಕರ್ ಅವರು ಈ ಒಂದು ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸಿ, ಅವ್ರ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದ್ದಾರೆ ಇವತ್ತು ಬಾಬು ಅನ್ನೋರು, ಅವರಿಗೆ ಒಂದು ಈ ಪರಿಹಾರವನ್ನು ಕಟ್ಟಿಕೊಡ್ಬೇಕು. ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಅಟ್ರಾಸಿಟಿ ಕೇಸ್ ಅಂತ ದಾಖಲು ಮಾಡಬೇಕಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರ ತನಿಖೆಯಿಂದ ಸತ್ಯಾಂಶ ಹೊರಬರಬೇಕಿದೆ. ಸದ್ಯ ಎಲ್ಲೆಡೆ ವೈರಲ್ ಆಗುತ್ತಿರುವ ಬಾಬುವಿನ ಡೆತ್ ನೋಟ್ನಲ್ಲಿ ಸಂಸದರು ನನ್ನ ಬಳಿ ಹಣ ತೆಗೆದುಕೊಂಡಿದ್ದಾರೆ ಎಂಬ ಅಂಶವನ್ನು ಎಲ್ಲಿ ಉಲ್ಲೇಖಿಸಿಲ್ಲ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಸುಧಾಕರ್ ರವರ ಆಪ್ತನೊಬ್ಬ ನನ್ನ ಬಳಿ ಹಣ ತೆಗೆದುಕೊಂಡಿದ್ದಾನೆ ಎಂಬ ಅಂಶ ಎದ್ದು ಕಾಣುತ್ತಿದೆ ಡೆತ್ ನೋಟ್ನಲ್ಲಿ. ಈ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಯಾವ ದೃಷ್ಟಿಕೋನದಲ್ಲಿ ನಡೆಯಲಿದೆ ಎಂಬುದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಡಾಕ್ಟರ್ ಕೆ ಸುಧಾಕರ್ ರವರ ಹೆಸರು ತಳುಕು ಹಾಕಿಕೊಂಡಿದೆ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಪದಾಧಿಕಾರಿಗಳು ಈ ರೀತಿ ಸತ್ಯಾಸತ್ಯತೆ ತಿಳಿದುಕೊಳ್ಳದೆ ಪ್ರತಿಭಟನೆಗೆ ಇಳಿದಿದ್ದಾರೆ ಎಂದು ಡಾಕ್ಟರ್ ಕೆ ಸುಧಾಕರ್ ರವರ ಬೆಂಬಲಿಗರು ಆರೋಪಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಡಾಕ್ಟರ್ ಕೆ ಸುಧಾಕರ್ ರವರ ಬೆಂಬಲಿಗರಿಂದ ಏನು ಪ್ರತಿಕ್ರಿಯೆ ಬರಬಹುದೆಂಬ ಕುತೂಹಲ, ಕಾತುರ ಊರಿನ ಜನರದ್ದಾಗಿದೆ. ಪ್ರತಿಕ್ರಿಯೆ ಬಂದ ಕೂಡಲೇ ಅದನ್ನು ನಿಮ್ಮ ಮುಂದಿರಿಸುವ ಕೆಲಸ ಮಾಡುತ್ತದೆ ನಿಮ್ಮ ಸುಮನ್ ಟಿವಿ. ತಪ್ಪದೇ ವೀಕ್ಷಿಸಿ. ವಂದನೆಗಳೊಂದಿಗೆ ಸುಮನ್ ಟಿವಿ.